ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಂಜು ವಿತ್ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಕಳೆದ ಕ್ಲಾಸಲ್ಲಿ ನಾವು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಅಭ್ಯಾಸ 1.1ರಲ್ಲಿರ್ತಕ್ಕಂಥ 1ನೇ ಮೇನು, 2ನೇ ಮೇನು, 3ನೇ ಮೇನು, 4ನೇ ಮೇನು ಅನ್ನೋ ಎಲ್ಲ ಕ್ವಶನ್ಗಳನ್ನು, ಎಲ್ಲ ಆನ್ಸರ್ಗಳನ್ನು ಬಿಡಿಸಿದ್ವಿ. ಈಗ ಇನ್ನುಳಿದಂಥ ಅಭ್ಯಾಸ 1.1ರಲ್ಲಿರ್ತಕ್ಕಂಥ 5 ಪ್ರಶ್ನೆ ಸಂಖ್ಯೆ 5 ನಂತರ 6, 7 ಪ್ರಶ್ನೆಗಳನ್ನು ನಾವು ನೋಡಲಿದ್ದೇವೆ. ನೋಡಿ, ಪ್ರಶ್ನೆ ಸಂಖ್ಯೆ 5, 6, 7 ಆ 3 ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡಿದ್ದೇವೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಈ ಒಂದು ವಿಡಿಯೋನ ಎಲ್ಲರಿಗಿಂತ ಮುಂಚೆ ನೀವೇ ನೋಡಬೇಕಂತಂದರೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ತಡ ಮಾಡೋದು ಬೇಡ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಏನು ಕೊಟ್ಟಿದ್ದಾರೆ ನಮಗೆ? 5ನೇ ಲೆಕ್ಕ, ಅಂದರೆ 5ನೇ ಮೇನ್ನಲ್ಲಿರ್ತಕ್ಕಂಥ ಲೆಕ್ಕ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಎನ್ದ ಯಾವುದೇ ಬೆಲೆಗೆ, ಎನ್ ಅಂತಕ್ಕಂಥದ್ದು ಯಾವುದೇ ಬೆಲೆಗೆ 6n ಅಂದರೆ 6n ಅಂದರೆ 6 to the power of n, 6 to the power of n ಅಂತಕ್ಕಂಥದ್ದು, 6 to the power of n ಅಂತಕ್ಕಂಥದ್ದು ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಕೊಟ್ಟಾರೆ. ಇಲ್ಲೊಂದು ಸುಳಿ ಕೊಟ್ಟಾರೆ. ಏನು ಸುಳಿಯಪ್ಪ ಅಂತಂದರೆ, ಎನ್ ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆ ಅಂತೆ. ಎನ್ ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆ. ಫಸ್ಟ್ ನಾವು ಒಂದು ಸಣ್ಣದೊಂದು ಬೇಸಿಕ್ಕನ್ನು ತಿಳ್ಕೊಂಬಿಡೋಣ. ಏನಪ್ಪ ಬೇಸಿಕ್ ಅದಂತಂದರೆ, ನೋಡಿ ಈಗ 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, 0ಯಿಂದ ಕೊನೆಗೊಳ್ಳಬಹುದಾದ ಸಂಖ್ಯೆಗಳನ್ನು ನಾನು ಸ್ವಲ್ಪ ತಗೊಳ್ತೇನೆ. ಈಗ ನೋಡಿಲಿ 10, 20, ನೀವೆಷ್ಟಾದ್ರು ತಗೊಳ್ಳಿ, 30, ಇವೆಲ್ಲ ನೋಡಿ ಸ್ವಲ್ಪ ಗಮನಿಸಬೇಕು. 0ಯಿಂದ ಕೊನೆಗೊಂಡಿದ್ದಾವೆ. ಹಾಗಾದರೆ 0ಯಿಂದ ಕೊನೆಗೊಂಡಿರ್ತಕ್ಕಂಥ ಸಂಖ್ಯೆಗಳ ಅಪವರ್ತನಗಳನ್ನು ಅಂತಕ್ಕಂದ್ರೆ 2, 5, 10. ಹಾಗಾದರೆ 10ರ ಅಪವರ್ತನಗಳು ಗಮನಿಸ್ಬೇಕು, 2 ಮತ್ತು 5. 20ನ್ನು ನಾನು ಅಪವರ್ತನ ತೆಗೆದ್ರೆ 2, 10, 20 ಮತ್ತು 2, 5, 10. 2, 5, 10. 30ರ ಅಪವರ್ತನವನ್ನು ಗಮನಿಸ್ರಿ, 2, 15, 30 ಮತ್ತು 15 2ರಿಂದ ಹೋಗೋದಿಲ್ಲ, 3, 5, 15 ಮತ್ತು 5, 1, 5. ಹಾಗಾದ್ರೆ ಇವೆಲ್ಲ ಸ್ವಲ್ಪ ಅಪವರ್ತನಗಳನ್ನು ಸ್ವಲ್ಪ ಗಮನಿಸ್ಕೊಂಡು ಬರ್ಬೇಕು. ಯಾವ ಪದಗಳು ಸಾಮಾನ್ಯವಾಗಿದ್ದಾವೆ ಇಲ್ಲಿ ನಮಗೆ ನೋಡಿ, ಇದರಲ್ಲೂ ಗಮನಿಸ್ಬೇಕು, ನೀವು ಇದರಲ್ಲೂ ಗಮನಿಸ್ಬೇಕು, ಇದರಲ್ಲೂ ಗಮನಿಸ್ಬೇಕು. ಯಾವ ಒಂದು ಸಂಖ್ಯೆಗಳು ಪುನರಾವರ್ತನೆ ಆಗಿದ್ದಾವೆ ಅಥವಾ ಯಾವ ಒಂದು ಸಂಖ್ಯೆಗಳು ಸಾಮಾನ್ಯವಾಗಿ ಅಪವರ್ತನಗಳಾಗಿ ಉಳ್ಕೊಂಡಿದ್ದಾವೆ ಅಂತಂದರೆ 2 ಮತ್ತು 5, 2 ಮತ್ತು 5. ಹಾಗಾದರೆ ನಮಗೆ ಇವಾಗ ಗೊತ್ತಾಯಿತು, 0ಯಿಂದ ಕೊನೆಗೊಳ್ಳುವ ಸಂಖ್ಯೆಗಳು 2 ಮತ್ತು 5ನ್ನು ಅಪವರ್ತನಗಳಾಗಿ ಹೊಂದಿರಲೇಬೇಕು. ಯಾವಪ್ಪ ಅಂದರೆ 2 ಮತ್ತು 5, 2 ಮತ್ತು 5ನ್ನು ಅಪವರ್ತನಗಳಾಗಿ ಹೊಂದಿರಲೇಬೇಕು. ಈಗ ಬರೋಣ, ಲೆಕ್ಕಕ್ಕೆ ಬರೋಣ ಈಗ. ಹಾಗಾದರೆ ಈಗ ನಮಗೆ ಕೊಟ್ಟಿರೋದೇನು ಇಲ್ಲಿ? 6n ಅಂತಕ್ಕಂಥದ್ದು, 6n ಅಂತಕ್ಕಂಥದ್ದು 0ಯಿಂದ ಕೊನೆಗೊಳ್ಳುವುದೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, 6ರ ಅಪವರ್ತನವನ್ನು ತೆಗೆದುಕೊಂಡ್ರೆ 6ರ ಅಪವರ್ತನ ಯಾವ್ಯಾವ ಬರ್ತವೆ? 2 × 3, 2 × 3. ಈಗ ನೋಡಿ, ಇಷ್ಟೇ ಬರೋದು. 6ರ ಅಪವರ್ತನ ಏನು? 2 ಮತ್ತು 3. ಹಾಗಾದರೆ 0ಯಿಂದ ಕೊನೆಗೊಳ್ಳಬಹುದಾದ ಸಂಖ್ಯೆಗಳು ಯಾವ್ಯಾವ ಅಪವರ್ತನಗಳಾಗಿ ಹೊಂದಿರಬೇಕು? 2 ಮತ್ತು 5ನ್ನು ಕಂಪಲ್ಸರಿ ಹೊಂದಿರಲೇಬೇಕು. 2 ಮತ್ತು ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂತಂದ್ರೂ ಅದು 0ಯಿಂದ ಕೊನೆಗೊಳ್ಳುವುದಿಲ್ಲ. ಹಂಗಾಗಿ ಈಗ ಸ್ವಲ್ಪ ಗಮನಿಸ್ಬೇಕು. 6ರ ಅಪವರ್ತನ 2 ಮತ್ತು 3. ಇಲ್ಲಿ 2 ಅಷ್ಟೇ ಇದೆ, 5 ಇಲ್ಲ. ಹಾಗಾಗಿ ಈ 6n ಅಂತಕ್ಕಂಥದ್ದು 0ಯಿಂದ ಕೊನೆಗೊಳ್ತದ? ಇಲ್ಲ, ಸಾಧ್ಯನೇ ಇಲ್ಲ. 6n ಅಂತಕ್ಕಂಥದ್ದು 0ಯಿಂದ ಯಾವ ಥರ ವಿವರಣೆ ಮಾಡೋದು ಇದನ್ನು? ಈಗ ನೋಡಿ, ಯಾವುದೇ ಸಂಖ್ಯೆ 0ಯಿಂದ ಕೊನೆಗೊಳ್ಳಬಹುದಾದರೆ, ಯಾವುದೇ ಒಂದು ಸಂಖ್ಯೆ 0ಯಿಂದ ಕೊನೆಗೊಳ್ಳಬಹುದಾದರೆ ಆ ಅಪವರ್ತನಗಳು ಏನಾಗಿರಬೇಕು? 2 ಮತ್ತು 5ರ ಅಪವರ್ತನಗಳನ್ನು ಹೊಂದಿರಲೇಬೇಕು. ಅಂದರೆ 10ರಿಂದ ಭಾಗವಾಗಬೇಕಂತೆ. ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 6n ಅಂತಕ್ಕಂಥದ್ದು 2 ಮತ್ತು 3ನ್ನು ಅಪವರ್ತನಗಳಾಗಿ ಹೊಂದಿದ್ದಾವೆ. 2 ಇದೆ, ಬಟ್ 5 ಇಲ್ಲ. ನೋಡಿ, ಇಲ್ಲಿ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಇಲ್ಲದೆ ಇರುವುದರಿಂದ 6n ಎಂದಿಗೂ 0ಯಿಂದ ಕೊನೆಗೊಳ್ಳುವುದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಇದರ ಒಂದು ಎಕ್ಸ್ಪ್ಲನೇಷನ್. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ನೀವು ಯಾವುದಾದ್ರೂ ಕೊಡಲಿ, ಅವರು ಎಕ್ಸಾಮಲ್ಲಿ 7n ಕೊಡಲಿ, 8n ಕೊಡಲಿ, ಇಷ್ಟು ವಿವರಣೆ ಬರೆದ್ರೆ ಸಾಕು.
ಅರ್ಥ ಆಗ್ತಿದೆಯಾ ಮಕ್ಕಳೇ? ಈಗ 5ನೇ ಲೆಕ್ಕ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣವಾ? 6ನೇ ಲೆಕ್ಕ ಯಾವ ರೀತಿ ಕೊಟ್ಟಿದ್ದಾರೆ? 6ನೇ ಲೆಕ್ಕ ನೋಡಿ, ಇಲ್ಲೊಂದು 2 ಸಂಖ್ಯೆಗಳನ್ನು ಕೊಟ್ಬಿಟ್ಟಿದ್ದಾರಪ್ಪ. ಏನು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಇಲ್ಲೊಂದು 2 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಸಂಖ್ಯೆಗಳು ಅಂತ, ಅವು ಸಂಯುಕ್ತ ಸಂಖ್ಯೆಗಳಂತ ಪರೀಕ್ಷೆ ಮಾಡಬೇಕಷ್ಟೇ. ಏನಿಲ್ಲ, ಅವರು ಬಿಡಿಸಿ ಬರೆದು ಕೊಟ್ಟಿದ್ದಾರೆ ಅಷ್ಟೇ, ಬಿಡಿಸಿದಾರಷ್ಟೇ. ಅವ್ನು ಏನು ಮಾಡಬೇಕು? ಸ್ವಲ್ಪ ಮೊದಲನೇ ಸಂಖ್ಯೆ ಏನು ಕೊಟ್ಟಿದ್ದಾರೆ ನೋಡಿ, ಗಮನಿಸಬೇಕು. 7 8 7 8 15 8 13 8 13 ಪ್ಲಸ್ 13. ನಾನು ಏನು ಮಾಡ್ತೀನಿ ಇಲ್ಲಿ, ಈಗ ನೋಡಿ ಇಲ್ಲಿ ಸ್ವಲ್ಪ ಗಮನಿಸಬೇಕು. ಒಂದು ಕಡೆ ಇಷ್ಟು ಸಂಖ್ಯೆಗಳಿದ್ದಾವೆ, ಇನ್ನೊಂದು ಕಡೆ 13 ಸಪ್ರೇಟ್ ಐತೆ, ಸೆಂಟ್ರಿಗೆ ಪ್ಲಸ್ ಐತೆ, ಸೆಂಟ್ರಿಗೆ ಐತೆ ಪ್ಲಸ್ ಐತೆ. ಹಾಗಾದ್ರೆ ನಾನು ಇಲ್ಲಿ ಎರಡೂ ಕಡೆ 13 ಇರೋದ್ರಿಂದ ಈಗ ಸ್ವಲ್ಪ ಗಮನಿಸ್ಬೇಕು ನೀವು. ನೋಡಿ, ಇಲ್ಲಿಂದ ಇಲ್ಲಿ ಮಟ್ಟ ಒಂದೇ ಪದ, ಇಲ್ಲಿಂದ ಇಲ್ಲಿ ಮಟ್ಟ ಏನದು ಒಂದೇ ಪದ, ಸ್ವಲ್ಪ ಗಮನಿಸ್ಬೇಕು. ಈಗ ನೋಡಿ, ಇಲ್ಲಿಂದ ಇಲ್ಲಿಗಿರ್ತಾಗ ಏನದು ಒಂದೇ ಸಂಖ್ಯೆ, ಅದು ಒಂದೇ ಸಂಖ್ಯೆ. ಯಾಕಂತಂದರೆ ಇಂಟು ಇದೆ ಅಲ್ಲಿ ಮಟನು, ಅಲ್ಲಿಂದ ಪ್ಲಸ್ 13 ಇದೆ. ಹಾಗಾಗಿ ಇದು ಒಂದು ಪದ, ಇದು ಒಂದು ಪದ ಆಗಿರೋದ್ರಿಂದ ಎರಡೂ ಪದದಲ್ಲಿ 13 ಕಾಮನ್ ಇದೆ, ಸಾಮಾನ್ಯ ಸಂಖ್ಯೆ ಇದೆ. ಹಂಗಾಗಿ ನಾನು ಅದನ್ನು ಏನು ಮಾಡ್ತೇನೆ, ಸಾಮಾನ್ಯವಾಗಿ ಹೊರಗಡೆ ತೆಗೆದುಬಿಟ್ರೆ, ಸಾಮಾನ್ಯವಾಗಿ ಏನಾಗ್ತದೆ, ಹೊರಗಡೆ ತೆಗೆದುಬಿಟ್ರೆ ಏನು ಉಳಿತದೆ? ಹಾಗಾದರೆ 13 ನೋಡಿ ಹೊರಗಡೆ ತೆಗೆದಿದ್ದೀನಿ ಇಲ್ಲಿ, ಇಂಟು 7 8 11 7 ಇಂಟು 11 ನೋಡಿ, ಇಲ್ಲಿ 13 ಕಾಮನ್ ತೆಗೆದೀನಿ, 7 ಹಂಗೆ ಉಳಿದಿದೆ, 7 ಹಂಗೆ ಉಳಿದಿದೆ, ಮತ್ತು 11 ಕೂಡ ಹಂಗೆ ಉಳಿದಿದೆ. ಇಲ್ಲೇನು ಪ್ಲಸ್ ಇದೆಯಲ್ಲ, 13 ಕಾಮನ್ ತೆಗೆದಾಗ ಒಂದು ಉಳಿತದೆ. ಈಗ ಅದನ್ನು ನಾನು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ನೋಡ್ರಿ, 11 7 77, ಇಲ್ಲಿ 11 7 77 ಪ್ಲಸ್ 1 ಉಳಿತು, ಇಂಟು 13 ಹೊರಗಡೆ ಹಂಗೆ ಇದೆ. ಈಗ 77 ಪ್ಲಸ್ 1 78 ಇಂಟು 13 ಎಷ್ಟಾಗುತ್ತೆ? ಇಂಟು 13. ಈಗ ಸ್ವಲ್ಪ ಗಮನಿಸಬೇಕು, 78ರ ಅಪವರ್ತನಗಳನ್ನು ಗಮನಿಸಿದಾಗ 13 ಸೇಮ್ ಹಂಗೆ ಇದೆ, ನಾನು ಅದನ್ನೇನು ಚೇಂಜ್ ಮಾಡೋದಿಲ್ಲ. ಹಾಗಾದ್ರೆ 78ರ ಅಪವರ್ತನ ತಗೊಂಡಾಗ 3 4 8 3 4 8 ಏನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲೇನು ಪರೀಕ್ಷೆ ಮಾಡಿರಿ, ಸಂಯುಕ್ತ ಸಂಖ್ಯೆನ ಪರೀಕ್ಷೆ ಮಾಡಿರಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಹಾಗಾದರೆ 13 ಸಪ್ರೇಟ್ ಆಗಿದೆ. ಹಾಗಾದ್ರೆ 78 3 ಅಪವರ್ತನಗಳನ್ನು ಒಳಗೊಂಡಿದೆ. ಅಪವರ್ತನ ಎಷ್ಟು? 3. ಈಗ ನಮಗೇನು ಇದು ಸಂಯುಕ್ತ ಸಂಖ್ಯೆಗಳೇ ಪರೀಕ್ಷಿಸಿ ಅಂತ ಕೊಟ್ಟಿರೋದ್ರಿಂದ, ಸಂಯುಕ್ತ ಸಂಖ್ಯೆ ಅಂತಂದ್ರೇನು? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿರ್ಬೇಕು, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿದ್ದರೆ ಅದು ಒಂದು ಸಂಯುಕ್ತ ಸಂಖ್ಯೆ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ 13 ಒಂದು ಅಪವರ್ತನ, 3 4 8 ಅಂತಕ್ಕಂಥದ್ದು ಒಂದು 3 ಅಪವರ್ತನ, 3 ಪ್ಲಸ್ 1 4 ಅಪವರ್ತನವನ್ನು ಒಳಗೊಂಡಿರೋದ್ರಿಂದ ಈ ಕೊಟ್ಟಿರ್ತಕ್ಕಂಥ ಮೊದಲ ಸಂಖ್ಯೆ ಸಂಯುಕ್ತ ಸಂಖ್ಯೆ ಆಗಿರ್ತದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಓಕೆ, ನೆಕ್ಸ್ಟು ಇನ್ನೊಂದು ಸಂಖ್ಯೆಯನ್ನು ನೀವು ಗಮನಿಸಬೇಕು. ಅದೇ ರೀತಿ ಇದೆ. ಇಲ್ಲಿ ಏನು ಕಾಮನ್ ಇದೆ ಸ್ವಲ್ಪ ಗಮನಿಸ್ಬೇಕು ನೀವು. ಏನು ಕಾಮನ್ ಇದೆ ನೋಡಿ, ಈ ಸಂಖ್ಯೆಗಳಲ್ಲೂ 5 ಇದೆ, ಈ ಸಂಖ್ಯೆಯಲ್ಲೂ 5 ಇದೆ. ನೋಡಿ, ಪ್ಲಸ್ಸನ್ನು ಗಮನಿಸ್ಬೇಕು ನೀವು. ಇಂಟು ಇದೆಲ್ಲ ಇದೆಲ್ಲ ಒಂದೇ ಪದನೇ, ನಾವನ್ನೆಲ್ಲವನ್ನು ಗುಣಿಸ್ಕೊಂಬಂದರೆ ಅದು ಒಂದೇ ಪದ ಆಗ್ತದೆ. ಪ್ಲಸ್ 5 ಇದೆ. ಹಾಗಾದರೆ ಇದರಲ್ಲೂ 5 ಇದೆ, ಅದರಲ್ಲೂ 5 ಇರೋದ್ರಿಂದ ನಾನು 5ಅನ್ನು ಏನು ಮಾಡ್ತೇನೆ, ಸಾಮಾನ್ಯ ತೆಗಿತೇನೆ, ಅಂದರೆ ಕಾಮನ್ ತೆಗಿತೇನೆ. 5ಅನ್ನು ಕಾಮನ್ ತೆಗೆದಾಗ ಉಳಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಬರ್ಕೊಳ್ಳೋದಪ್ಪ ಅಷ್ಟೇ. ಅವನು ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗ್ತದೆ? 1008 ಪ್ಲಸ್ 1 1008 ಪ್ಲಸ್ 1. 5 ಕಾಮನ್ ಹಂಗೆ ಇದೆ. 1009ರ ಅಪವರ್ತನ ನಿಮಗೆ ಗೊತ್ತಿದೆ, 2ಕ್ಕಿಂತ ಜಾಸ್ತಿ ಇದ್ದಾವೆ ಅಪವರ್ತನಗಳು. ಹಂಗಾಗಿ ಈ ಕೊಟ್ಟಿರ್ತಕ್ಕಂಥ ಎರಡನೇ ಸಂಖ್ಯೆಯೂ ಕೂಡ ಸಂಯುಕ್ತ ಸಂಖ್ಯೆನೇ, ಎರಡನೇ ಸಂಖ್ಯೆ ಕೂಡ ಸಂಯುಕ್ತ ಸಂಖ್ಯೆ. ಹಾಗಾಗಿ ಇಲ್ಲಿ ವಿವರಣೆಯಲ್ಲಿ ನೀವೇನು ಬರಿಬೇಕಪ್ಪ ಅಂತಂದರೆ, ಇಲ್ಲಿ ತೀರ್ಮಾನ ಇದೆ ನೋಡಿ, ಈ ಎರಡೂ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಲ್ಲದೆ ಬೇರೆ ಅಪವರ್ತನಗಳನ್ನು ಹೊಂದಿರುವುದರಿಂದ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ. ಅಂದರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿದ್ದಾವೆ. ಆದ್ದರಿಂದ ಈ ಎರಡೂ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ಅಂತ ನೀವು ಬರೀಬೇಕಾಗ್ತದೆ. ಈ ಥರ ಲೆಕ್ಕಗಳೇನು ಎಕ್ಸಾಮಲ್ಲಿ ಕೇಳೋದಿಲ್ಲ, ಜಸ್ಟ್ ಒಂದು ಮಾಹಿತಿ ಇರಲಿ ಅಂತ ಆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ತದನಂತರ ಮುಂದಿನ ಲೆಕ್ಕಕ್ಕೆ ಹೋಗೋಣವಾ? ನೆಕ್ಸ್ಟ್ 7ನೇ ಲೆಕ್ಕ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಭಾಳ ಈಸಿ ಇದೆ ನೋಡ್ರಿ. ಇದು ವೆರಿ 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 ಇಂಪಾರ್ಟೆಂಟ್. ಪ್ರಿಪ್ರೇಟರಿಯಲ್ಲಿ 3 ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. 3 ಪ್ರಿಪ್ರೇಟರಿಯಲ್ಲಿ ಇಂತಹ ಕ್ವಶನ್ಗಳು ಸಾಕಷ್ಟು ಸತಿ ವಾಸ್ತವ ಸಂಖ್ಯೆಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು 2 ಮಾರ್ಕ್ಸಿಗಲ್ಲೂ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗಲ್ಲೂ ಪಕ್ಕ ಕೇಳ್ತಾರೆ
ನೋಡಿ ಏನು ಕೊಟ್ಟಿದ್ದಾರೆ, ಇಲ್ಲಿ 2 ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ ಅಷ್ಟೆ. ನೋಡಿ, ಯಾವುದೇ ಒಂದು ಅಪ್ಲೈಡ್ ಕ್ವಶನ್ ಅಂದರೆ ಒಂದು ವಾಕ್ಯ ರೂಪದಲ್ಲಿ ಇರ್ತಕ್ಕಂತಹ ಕ್ವಶನ್ಸನ್ನು ನೀವು ಅಪ್ಲಿಕೇಶನ್ಸ್ ಕ್ವಶನ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಲೆಕ್ಕಗಳನ್ನು ಸರಿಯಾದ ರೀತಿಯಲ್ಲಿ ಪೊಲೀಸ್ ಸ್ಟಾಪ್ ಎಲ್ಲಿವರೆಗಿದೆ, ಕಾಮ ಎಲ್ಲಿವರೆಗಿದೆ, ಅವನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನೀಟಾಗಿ ಓದ್ಕೊಂಡ್ರೆ ಆರಾಮ್ಸಾಗಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ನೀವು ಬಿಡಿಸ್ಬೋದು. ಹಾಗಾದ್ರೆ ಏನು ಕೊಟ್ಟಿದ್ದಾರೆ, 7ನೇ ಕ್ವಶನ್ ಇದು. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಇಲ್ಲಿ ನೋಡ್ರಿ, ಕಾಣ್ತಾ ಇದೆಯಾ ವೃತ್ತಾಕಾರದ ಮಾರ್ಗ ಐತಂತೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು, ನೋಡಿ ಇಲ್ಲೊಂದು ಹೆಸರು ಕೊಟ್ಟಿದ್ದಾರೆ, ಈಕಿ ಸೋನಿ ಅಂತೆ. ಈ ಸೋನಿ ಆ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಒಂದೇ ಆರಂಭಿಕ ಬಿಂದುವಿನಿಂದ ಹಿಡಿದು ಅದೇ ಆರಂಭಿಕ ಬಿಂದುವಿಗೆ ಬಂದು ತಲುಪಲು ಎಷ್ಟು ನಿಮಿಷ ತೆಗೆದುಕೊಳ್ತಾಳಂತಂದರೆ 18 ನಿಮಿಷಗಳನ್ನು ತೆಗೆದುಕೊಳ್ತಾಳಂತೆ. ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ರವಿ ಇಲ್ಲಿದೆ ನೋಡ್ರಿ, ರವಿ ಅದೇ ಸುತ್ತನ್ನು ಪೂರ್ಣಗೊಳಿಸಲು ಎಷ್ಟು ತಗೊಂತಾನಂತೆ ನಿಮಿಷ, 12 ನಿಮಿಷಗಳನ್ನು ತೆಗೆದುಕೊಳ್ತಾನಂತೆ. ಅದೇ ರೀತಿ ಅವರು ಅಕಸ್ಮಾತಾಗಿ ಅವರಿಬ್ಬರು ಅದೇ ಬಿಂದುವಿನಿಂದ ಆರಂಭಿಸಿದರೆ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ, ಅಂದರೆ ಎಷ್ಟು ನಿಮಿಷ ಆದ ಮೇಲೆ ಅವರು ಆರಂಭಿಕ ಬಿಂದುವಿನಲ್ಲಿ ಬಂದು ಸಂಧಿಸ್ತರಿಬ್ಬರು ಅಂತ ಕೇಳಿದ್ದಾರೆ. ಇದನ್ನು ನಾವೇನು ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು, ಲಾಸಹ ಮತ್ತು ಮಾಸಹ ಗೊತ್ತಿದ್ರೆ ಸಾಕಿದಕ್ಕೆ ನಮಗೆ ಅರ್ಥ ಆಗ್ತಿದೆ ಹೇಳೋದು. ಈಗ ನೋಡಿ, ಸಿಂಪಲ್ಲಾಗಿ ನಾವು ಹೆಂಗೆ, ಈಗ ಸೋನಿಯಾಳು ಎಷ್ಟು ನಿಮಿಷ ತಗೊಂಡ್ಕೊಳ್ತಾಳೆ, 18 ನಿಮಿಷ. ಇಲ್ಲಿದೆ ನೋಡಿ, 18 ನಿಮಿಷ. ಹಾಗಾದರೆ ರವಿ ಎಷ್ಟು ತಗೊಳ್ತಾನೆ, 12 ನಿಮಿಷ ತೆಗೆದುಕೊಳ್ತಾನೆ ಒಂದು ಸುತ್ತ ಪೂರ್ಣಗೊಳಿಸಲು. ಅಕಸ್ಮಾತ್ ಇಬ್ಬರು ಒಂದೇ ಆರಂಭಿಕ ಬಿಂದುವಿನಿಂದ ಚಾಲು ಮಾಡಿದರೆ ಅವರು ಎಷ್ಟು ನಿಮಿಷಗಳ ನಂತರ ಮತ್ತೆ ಭೇಟಿ ಆಗ್ತಾರೆ ಅನ್ನೋದನ್ನು ನಾವು ಕಂಡುಹಿಡಬೇಕಾಗ್ತದೆ. ಅಷ್ಟೇ, ಭಾಳ ಸಿಂಪಲ್ ಇದೆ ನೋಡಿ. ಅವಿಭಾಜ್ಯ ಅಪವರ್ತನಗಳ ಮೂಲಕ ಬಿಡಿಸ್ಬೇಕಾಗ್ತದೆ ಇದನ್ನು. ಸೇಮ್ ಲಾಸಹ ಮಾಸ ಯಾವ ರೀತಿ ಮಾಡ್ತೀವೋ ಅದೇ. ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳನ್ನು ನೀಟಾಗಿ ಬರ್ಕೊಳ್ಬೇಕು. ಫಸ್ಟ್ ಬರ್ಕೊಳ್ಬೇಕು. ಈಗ ನೋಡಿ, ಸೋನಿಯಾಳ್ದು ಎಷ್ಟಪ್ಪ, 18 ಅಲ್ವಾ, 18. ರವಿದು ಎಷ್ಟು, 12 ಅಲ್ವಾ. ಈಗ ನೋಡಿ, 18ರ ಅಪವರ್ತನತೆ ಬಿಡಿಸ್ಕೊಳ್ತೇನೆ ನಾನು. 2 9 18, ಮತ್ತು 2ರಿಂದ ಹೋಗಲ್ಲ, 3 3 9. 18ರ ಅಪವರ್ತನಗಳು ಯಾವಪ್ಪ ಅಂದರೆ 2 × 3 × 3. ಸರಿನಾ ಮಕ್ಕಳೇ? ನೆಕ್ಸ್ಟ್ 12, 2 6 12 ಮತ್ತು 2 3 6. ಇದರ ಅಪವರ್ತನಗಳು 12ರ ಅಪವರ್ತನಗಳೇನು, 2 ಘಾತ 2 ಅಂತ ಬರೆದುಬಿಡ್ತೇನೆ ನಾನು. 2 ಸತಿ ಗುಣಾಕಾರ ಆಗೈತಿ, ಹಂಗಾಗಿ ಬರೆದುಬಿಡ್ತೇನೆ. ನೆಕ್ಸ್ಟ್ 2 ರ ಘಾತ 2 × 3, 2 ರ ಘಾತ 2 × 3. ನಾವಿಲ್ಲಿ ಏನು ಸಿಂಪಲ್ ಲಾಸಾ ತೆಗಿಬೇಕಷ್ಟೆ, ಮಾಸಾ ತೆಗಿಂಗಿಲ್ಲ, ಮತ್ತೆ ಲಾಸಾ ತೆಗಿಬೇಕು. ಲಾಸಾ ತೆಗೆದ್ರೆ ಅವರಿಬ್ಬರೂ ಒಂದೇ ಆರಂಭಿಕ ಬಿಂದುವಿನಲ್ಲಿ ಚಾಲು ಮಾಡಿದರೆ ಬಂದು ಸಂಧಿಸೋದು ಎಷ್ಟು ನಿಮಿಷ ಆಗುತ್ತೆ ಅಂತ ಆರಾಮ್ಸೆ ಕಂಡುಹಿಡೋದು. ಲಾಸಹ ಕಂಡುಹಿಡಿಬೇಕು. ಲಾಸಹ ಅಂತಂದರೆ ನಾವು ಘಾತಾಂಕ ದೊಡ್ಡದಿರೋದು ಬರ್ಕೊಳ್ತೀವಲ್ಲ, ಇಲ್ಲಿ 3 ರ ಘಾತ 2 ಇದೆ, ಇಲ್ಲಿ 3 ರ ಘಾತ 1 ಇದೆ, ಇಲ್ಲಿ 2 ರ ಘಾತ 2 ಇದೆ, ಇಲ್ಲಿ 2 ರ ಘಾತ 1 ಐತಿ. ಫಸ್ಟ್ 2 ರ ಘಾತ 2 ನಾನು ಬರ್ಕೊಳ್ತೇನೆ, ಆಮೇಲೆ 3 ರ ಘಾತ 2 ಅಂತ ಬರ್ಕೊಂಡ್ಬಿಡ್ತೇನೆ. ಹಾಗಾದ್ರೆ ಎಷ್ಟಾಗ್ತದೆ, 2 ರ ಘಾತ 2 ಅಂದರೆ 4, 3 ರ ಘಾತ 2 ಅಂದರೆ 3 3 9, 9 4 36. ನೋಡಿ, ಅವರಿಬ್ಬರು ಒಂದೇ ಬಿಂದುವಿನಿಂದ ಆರಂಭಿಸಿದರೆ ಅವರು ಮತ್ತೆ ಸಂಸಕ್ಕೆ 36 ನಿಮಿಷಗಳನ್ನು ತೆಗೆದುಕೊಳ್ತಾರೆ. ಎಷ್ಟು ತೆಗೆದುಕೊಳ್ತಾರೆ, ಅರ್ಥ ಆಯ್ತಾ ಅಂತ ಅಂದ್ಕೊಂಡಿರ್ತೇನೆ. 36 ನಿಮಿಷಗಳನ್ನು ತೆಗೆದುಕೊಳ್ತಾರೆ. ಈಗ ನೋಡಿ, ಯಾವ ರೀತಿ ಅದನ್ನು ಲೆಕ್ಕಗಳನ್ನು ನಾವು ಮಾಡೋದು ಸುಲಭವಾಗಿ ಅಂತಂದರೆ, ಇಲ್ಲಿ ನೋಡಿ ಸಿಂಪಲ್ಲು, ಇಲ್ಲಿ ಕೊಟ್ಟಿದ್ದಾರೆ 18 ಮತ್ತು 12ರ ಲಾಸ ತೆಗಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, 18ರ ಅಪವರ್ತನ ಇಲ್ಲಿ ಬರುತ್ತೆ, 2 × 3 ರ ಘಾತ 2, 2 ರ ಘಾತ 2 × 3 12ರ ಅಪವರ್ತನಗಳು. ಹಾಗಾದ್ರೆ ಲಾಸ ತೆಗಿಬೇಕಂತ ನಾವೇನು ಮಾಡಬೇಕು, ಗರಿಷ್ಠ ಘಾತಾಂಕವನ್ನು ಬರಿತೀವಿ ತಾನೆ. ನೋಡಿ, 2 ರ ಘಾತ 2, 3 ರ ಘಾತ 2. 2 ರ ಘಾತ 2 ಅಂದರೆ 4, 3 ರ ಘಾತ 2 ಅಂದರೆ 9, ಏನಾಗ್ತದೆ 36. ಹಾಗಾದರೆ ಅವರಿಬ್ಬರು 36 ನಿಮಿಷಗಳ ನಂತರ ಆರಂಭಿಕ ಸ್ಥಾನದಲ್ಲಿ ಮತ್ತೆ ಭೇಟಿಯಾಗ್ತಾರೆ.
ಇಷ್ಟು ಇಂಥ ಲೆಕ್ಕಗಳನ್ನು ಭಾಳ ಸುಲಭವಾಗಿ ಮಾಡ್ತಕ್ಕಂಥದ್ದು ನೋಡಿ. ಇಂಥ ಲೆಕ್ಕಗಳನ್ನು ಕ್ವಶನ್ ಪೇಪರಲ್ಲಿ ಇದ್ದಾವೆ, ಬೇಜಾನಿದ್ದಾವೆ, ಕ್ವಶನ್ ಪೇಪರಲ್ಲಿ ಸಿಗ್ತವೆ. ಹಾಕ್ಕೊಂಡು ಲೆಕ್ಕಗಳನ್ನು ಬಿಡಿಸ್ತಾ ಹೋಗಬೇಕು. ನಾವು ಮುಂದಿನ ತರಗತಿಗಳಲ್ಲಿ ಕೂಡ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಸಾಲ್ವ್ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಹೋಗ್ತೇನೆ. ತದನಂತರ ಎಕ್ಸಾಮ್ಗೆ ಈ ಒಂದು ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಈ ಒಂದು ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.